ಇಲ್ಲ ನಮ್ಮಮ್ಮ ಅವನಮ್ಮ ಅವನ್ನೇನಾದ್ರೂ ಮುಟ್ಟಿದ್ರೆ ಒಂದು ನಿಮಿಷ ಐಡ್ಲಿಂಗಲ್ಲಿ ಬಿಡ್ತೀನಿ ಗೈಸ್. ಇವಾಗ ಏನು ಅಂದರೆ ನಮ್ಮ ಭಾವನ ಬದಲಾಗಿ ನಾನು ಕರಿತಾ ಇದ್ದೀನಿ ಅವ್ರ ಕಸಿನ್ಸ್ನೆಲ್ಲ. ಈಗ ಅದೇ ಪಾರ್ಕಿಂಗ್ ಇಲ್ಲ ಗೈಸ್, ಹೋಗ್ಬಿಟ್ಟು ಅಲ್ಲಿ ಬಿಲ್ಡಿಂಗ್ ಕಾಣ್ತಿದೆ ನೋಡಿ, ಆ ಬಿಲ್ಡಿಂಗಲ್ಲಿ ಪಾರ್ಕಿಂಗ್ ಇದೆ. ಮೂತವ್ರೆ ನಮಸ್ಕಾರ. ಗಾಂಧಿ ಬಜಾರಲ್ಲಿ ಎಳ್ನೀರು 4 ತಗೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ಬಜಾರಲ್ಲಿ ಹೊಸದು ಬಿಲ್ಡಿಂಗ್ ಮಾಡಿದ್ದಾರೆ, ಪಾರ್ಕಿಂಗು ನೋಡಿ ಏನು ಸಖತ್ತಾಗಿದೆ ನೋಡ್ಬೋದು. ಗಾಂಧಿ ಬಜಾರ್ ಪಾರ್ಕಿಂಗ್ ಫುಲ್ ಖಾಲಿ ಖಾಲಿ. ಅದು ವಿಡಿಯೋ ತೋರಿಸ್ತೀನಿ, ಭಾಳ ಚಿಕ್ಕದಿದೆ, ನನ್ನ ಗಾಡಿ ಟರ್ನ್ ಆಗೋಕ್ಕೆ ಆಗಲಿಲ್ಲ. ಆ್ಯಕ್ಚುಲಿ ಇವಾಗ ಅಕ್ಕ ಭಾವಂದು ಆನಿವರ್ಸರಿ ಇವತ್ತು, ಸೊ ಅವ್ರಿಗೆ ವಿಶ್ ಮಾಡ್ಬಿಟ್ಟು ಹಂಗೆ ಸ್ವಲ್ಪ ಪಾರ್ಟಿ ಎಲ್ಲ ಇದೆ. ಸೊ ಆ ಪಾರ್ಟಿಗೆ ಅರೇಂಜ್ಮೆಂಟ್ ಮಾಡಕ್ ಹೋಗ್ತಾ ಇದ್ದೀನಿ ಫಸ್ಟ್. ಸೊ ಇದೇ ತರ ಇನ್ಮೇಲೆ ಡೈಲಿ ಬ್ಲಾಗ್ಸ್ ಅಂತ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂತ ಇದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೇಗ 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 ಬ್ಲಾಗ್ ಮಾಡ್ಕೊಂಡು ಓಡ್ತಾ ಇದ್ದೀನಿ. ಸೊ ಪೀಸ್ ಇಲ್ಲ ಅಂದರೆ ಬ್ಲಾಗ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಅಷ್ಟೇ. ಗಾಡಿ ಒಂದು ನಿಮಿಷ ಐಡ್ಲಿಂಗಲ್ಲಿ ಬಿಡ್ತೀನಿ. ಸೊ ಇವ್ರು ನಮ್ಮ ಭಾವ, ಇವ್ರು ನಮ್ಮ ಅಕ್ಕ, ಇಲ್ಲಿ ನಮ್ಮ ದೊಡ್ಡಮ್ಮ ಕುತ್ಕೊಂಡಿದ್ದಾರೆ, ಏನೋ ಆಡ್ತಾ ಇದ್ದಾರೆ. ನಾವು ಪ್ಲಾನ್ ಮಾಡ್ತಿದೀವಿ ಅಂದ್ರೆ ಭರ್ಜರಿ ಭೋಜನನೇ ಅಂತಾನೆ ಎಲ್ಲರೂ ಬಂದ್ಬಿಡ್ತಾರೆ. ಇದು ಚೇಂಜಸ್ ಗೈಸ್. ಇವಾಗ ಏನು ಅಂದರೆ ನಮ್ಮ ಭಾವನ ಬದಲಾಗಿ ನಾನು ಕರಿತಾ ಇದ್ದೀನಿ ಅವ್ರ ಕಸಿನ್ಸ್ನೆಲ್ಲ. ಟೈಮ್ ಇನ್ವೈಟ್ ಮಾಡ್ತಿರೋದು, ಯಾರನ್ನೂ ಮುಂಚೆ ಇನ್ವೈಟ್ ಮಾಡಿಲ್ಲ. ಸೊ ಹಂಗಾಗಿ ನೋಡೋಣ ಯಾವ ಥರ ಇನ್ವೈಟ್ ಮಾಡ್ತೀನಿ ಗೊತ್ತಿಲ್ಲ. ಅಂದರೆ ಇದೇ ಚಿಕ್ಕದಾಗಿ ಒಂದು ಬ್ಲಾಗ್ ಮಾಡೋಣ ಅಂತ ಕಾಲ್ ಮಾಡ್ತಿದ್ದಾರೆ. ಮೂತವ್ರೆ ನಮಸ್ಕಾರ. ಅದೇ ಇವತ್ತು ನಮ್ಮ ಅಕ್ಕ ಭಾವಂದು ಆ್ಯನಿವರ್ಸರಿ ಇತ್ತು, ಸೆಲೆಬ್ರೇಷನ್ಸ್ ಇಟ್ಕೊಂಡಿದ್ದೀವಿ ಸಂಜೆ. ಖಂಡಿತ ನೀವು ನಿಮ್ಮ ಮನೆಯವರೆಲ್ಲ ಬರಬೇಕು ಗೈಸ್. ಈಗ ಕೇಕ್ ಆರ್ಡರ್ ಮಾಡಿ ಗಾಂಧಿ ಬಜಾರಲ್ಲಿ ಎಳ್ನೀರು 4 ತಗೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ ಗೈಸ್. ಈಗ ರೆಡಿ ಆಗಿದ್ದೀವಿ, ರೆಡಿಯಾಗಿ ಇವಾಗ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಟ್ರಾಫಿಕ್ ನೋಡ್ಬೋದು ನೀವು, ಎಷ್ಟು ಟ್ರಾಫಿಕ್ ಇದೆ ಅಂತೇಳಿ. ಇಲ್ಲೊಬ್ಬ ಗಾಡಿ ಒಂದು ಬೇರೆ ಬಂದು ಆಗ್ತಾನೆ, ಇದು ಒನ್ ವೇ, ಹಿಂಗೆ ಬಂದರು. ಟ್ರಾಫಿಕ್ ಇಲ್ಲಿಗೆ ನೋಡ್ಬೋದು, ಗ್ರೀನ್ ಕಲರ್ ರಿಲೀಸ್ ಆಗಿ ಎಷ್ಟೊತ್ತಾಯ್ತು, ಇನ್ನು ಈಗ ಮೂಮೆಂಟ್ ಸಿಗ್ತಾ ಇದೆ. ಸೊ ಆಲ್ಮೋಸ್ಟ್ ಒಂದು 40 ಸೆಕೆಂಡ್ಸ್ ಆದಮೇಲೆ ಇಲ್ಲಿರೋರ್ಗೆ ಮೂಮೆಂಟ್ ಸಿಗ್ತಾ ಇದೆ. ಇಲ್ಲಿರೋರು ರೈಟ್ಗೆ ಬೇರೆ ಹೋಗ್ಬೇಕು, ನಾವು ಲೆಫ್ಟ್ಗೆ ಹೋಗೋರು. ಕಡೆ ಚಾಯ್ನಾ ನೋಡಿ, ಇಲ್ಲಿ ಚಾಯ್ನಾ ಅದೇ ಬಂದು ಇವಾಗ ಎಲ್ಲೋ ಇದ್ದಿದ್ದು ಈ ಸಿಗ್ನಲ್ಗೆ ಬಿಡ್ತಾ ಇದ್ದೀನಿ ನಾನು ಆಗಲೇ ನೋಡಿ ಗೈಸ್. ಇದೇ ಜಲಂಧರ್ ಹೋಟೆಲ್ ಅಂತೇಳಿ, ಜಲಂಧರ್ ಸ್ಟ್ರೀಟ್ ಅಂತ ಗಾಂಧಿ ಬಜಾರಲ್ಲಿ. ಈಗ ಅದೇ ಪಾರ್ಕಿಂಗ್ ಇಲ್ಲ ಗೈಸ್, ಹೋಗ್ಬಿಟ್ಟು ಅಲ್ಲಿ ಬಿಲ್ಡಿಂಗ್ ಕಾಣ್ತಿದೆ ನೋಡಿ, ಆ ಬಿಲ್ಡಿಂಗಲ್ಲಿ ಪಾರ್ಕಿಂಗ್ ಇದೆ, ಪೇ ಪಾರ್ಕಿಂಗು. ಅಲ್ಲಿ ಹಾಕಿ ಬರಬೇಕು. ಅದೇ ಇವ್ರನ್ನ ಇಳಿಸಿ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಗಾಡಿ ಪಾರ್ಕ್ ಮಾಡಿ ಬರಬೇಕು. ಬಜಾರಲ್ಲಿ ಹೊಸದು ಬಿಲ್ಡಿಂಗ್ ಮಾಡಿದ್ದಾರೆ, ಪಾರ್ಕಿಂಗು ನೋಡಿ ಏನು ಸಖತ್ತಾಗಿದೆ. ಇವ್ರ ಅಣ್ಣ ಇರ್ತಾರೆ. ಅಣ್ಣ ನಿಮ್ಮ ಹೆಸರು? ನನ್ನ ಹೆಸರು ಅನಂತ್ ಅವರಾ? ಸೂಪರ್, ಸರಿ ಅಣ್ಣ. ಸೊ ಇಲ್ಲಿ ನೋಡಿ, ಅಲ್ಲಿ 2 ಅವರ್ಗೆ ಒಂದಷ್ಟು ಅಂತ ಇದೆ, ಚೆನ್ನಾಗಿದೆ. ಸೆಕೆಂಡ್ ಗೇರ್ ಅಲ್ಲಿ ಹತ್ತಲ್ಲ, ಫಸ್ಟ್ ಗೇರೇ ಬೇಕು ಇದಕ್ಕೆ. ಟೇಕ್ ಲಾಂಗ್ ಟರ್ನ್ ಗೈಸ್, ಲಾಂಗೆ ತಗೋ ಟ್ರೈ ಮಾಡಿದೆ, ಬಟ್ ಆಗಿಲ್ಲ, ದೊಡ್ಡ ಗಾಡಿ ಆಗಿರೋದ್ರಿಂದ. ನನಗೆ ಫುಲ್ ಟಚ್ ಆಗತ್ತೆ ಅನ್ಸುತ್ತೆ. ಒಬ್ಬೊಬ್ಬರನ್ನ ಇಡ್ಬೇಕು ಇವಾಗ ಇವರು, ಚಿಕ್ಕದಂಗ್ ಮಾಡೋರು, ಈ ಟರ್ನಿಂಗ್ ಲಾಂಗ್ ಮಾಡ್ಬೇಕಿತ್ತು. ಕಡಿತಾ ಇದೆ. ಓ ಇಲ್ಲಿ ಫುಲ್ ಖಾಲಿ ಇದೆ, ಇಲ್ಲಿ ಬಿಡ್ಬೋದು. ಲಿಫ್ಟ್ ಸ್ಟೇರ್ ಕೇಸ್ ಇರೋ ಹತ್ರ ಪಾರ್ಕಿಂಗ್ ಪ್ಲೇಸ್ ಚೇಂಜ್ ಮಾಡಿದೆ ಗೈಸ್. ನಮ್ಮ ಮಾವ ಅವ್ರು ಬಂದಿದ್ದಾರೆ, ಕರ್ಕೊಂಬರಕ್ಕೆ ಹೋಗ್ತಾ ಇದೀನಿ ಈಗ. ಗೈಸ್ ಕೇಕ್ ಕಟ್ಟಿಂಗ್ ಟೈಮು.
ನಮ್ಮಮ್ಮ ಇಲ್ಲ ನಮ್ಮಮ್ಮ ಅವನಮ್ಮ ಅವನ್ನೇನಾದ್ರೂ ಮುಟ್ಟಿದ್ರೆ ಗೈಸ್ ಈಗ 24/7 ಪಾರ್ಕಿಂಗು. ಸೊ ಗಾಡಿ ತಗೊಂಡೋಗಕ್ಕೆ ಬಂದೆ. ಈ ಕಡೆ ಎಲ್ಲ ಬೇರೆ ಕಡೆ ಇದೆ ಅಂತ ಹೇಳಿದ್ರು. ಕರೆಂಟ್ ಉಡ್ಸೋಕ್ಕೆ ಲೈಟೆಲ್ಲ ಆಫ್ ಮಾಡಿಬಿಟ್ಟಾರೆ ಗೈಸ್, ನೋಡ್ಬೋದು. ನಮ್ದೊಂದೇ ಗಾಡಿ ಫುಲ್ ಪಾರ್ಕಿಂಗ್. ಗಾಂಧಿ ಬಜಾರ್ ಪಾರ್ಕಿಂಗ್ ಫುಲ್ ಖಾಲಿ ಖಾಲಿ. ಗೈಸ್ ಇವಾಗ ಫಂಕ್ಷನ್ ಆಯಿತು ಇಲ್ಲೇ ಜಲಂಧರ್ ಸ್ಟ್ರೀಟಲ್ಲಿ ಪಾರ್ಟಿ ಇದ್ದಿದ್ದು. ಸೊ ಈಗ ಹೊರಡ್ತಾ ಇದ್ದೀವಿ. ಬಾಯ್ 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 ಬಾಯ್. ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಆಗಿ ಕೂತ್ಬಿಟ್ಟಿದ್ದಾರೆ ಗಾಡಿ ಒಳಗಡೆ, ನೋಡ್ಬೋದು ನೋಡಿ. ಏನು ಹಿಂಗೆ ಅಂದ್ಬಿಟ್ರೆ ಬಾಯ್ ಬಾಯ್ ಬಾಯ್. ಸೊ ಫಾರ್ಚುನರ್ನ ಎತ್ಕೊಂಡ್ಬಂದ್ವಿ. ಇವಾಗ ಇದೇ ಬಿಲ್ಡಿಂಗಲ್ಲಿ ಅದು ವಿಡಿಯೋ ತೋರಿಸ್ತೀನಿ. ಭಾಳ ಚಿಕ್ಕದಿದೆ, ನನ್ನ ಗಾಡಿ ಟರ್ನ್ ಆಗೋಕ್ಕೆ ಆಗಲಿಲ್ಲ. ಅದಕ್ಕೆ ನಮ್ಮ ಭಾವಂಗೆ ಹೇಳಿದ್ದೆ ಈ ಗಾಡಿನ ಆ ಕಡೆ ಅಲ್ಲಿ ಪಾರ್ಕ್ ಮಾಡಿದ್ರು. ಅಲ್ಲೊಂದು ಪೇ ಪಾರ್ಕಿಂಗ್ ಇತ್ತು, ಅಲ್ಲಿ ಮಾಡಿದ್ರು. ಹಂಗೇನಿಲ್ಲ. ಓಕೆ ಬಾಯ್ ಬಾಯ್ ಎಲ್ರಿಗೂ. ಸಿ ಯು